ಯಾಕೆ ನಿಮಗೆ ಪ್ರಣಾಳಿಕೆ ಬಿಡುಗಡೆ ಮಾಡಲಿಕ್ಕಿಂತ ಮುಂಚಿತವಾಗಿ ಇದರ ಅರಿವಿರಲಿಲ್ವಾ? ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಆರ್ಥಿಕ ಸಚಿವರಾಗಿ ಕೆಲಸ ಮಾಡಿರ್ತಕ್ಕಂಥದ್ದು, ಈಗಲೂ ಕೂಡ ಆರ್ಥಿಕ ಸಚಿವರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಅನುಭವ ಇಲ್ವೇ? ಒಂದ್ ಕಡೆ ನರೇಂದ್ರ ಮೋದಿಜಿಯವರು ಕೊಟ್ಟಂತ ಮಾತನ್ನು ಉಳಿಸ್ಕೊಂಡಿದ್ದಾರೆ. ಅಲ್ಲೇನು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇಲ್ಲ, ಅಲ್ಲಿ ಯಾವುದು ತಾಂತ್ರಿಕ ದೋಷಗಳು ಕಾಣ್ತಾ ಇಲ್ಲ. ಆದ್ರೆ ನಿಮ್ಗೆ ಯಾಕೆ ಪ್ರಾವಿಷನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ? ನೀವು ಕೊಟ್ಟಂತ ಮಾತು ಯಾಕೆ ವಾಪಸ್ ತಗೊಂಡಿದ್ದೀರಿ? ನಾನು ಕೇಳ್ತಾ ಇಲ್ಲ, ಇದು ರಾಜ್ಯದ ಹೆಣ್ಮಕ್ಳುಗಳು ಕೇಳ್ತಾ ಇದ್ದಾರೆ. ನಾನು ಹಳ್ಳಿಗಳಿಗೆ ಅಲ್ಲಿ ಇಲ್ಲಿ ಓಡಾಡಬೇಕಾದ್ರೆ ಹೆಣ್ಮಕ್ಳು ನನಗೊಂದು ಪ್ರಶ್ನೆ ಮಾಡ್ತಾರೆ. ರಾಜ್ಯದ ಉದ್ದಗಲಕ್ಕೂ ಈ ಪ್ರಶ್ನೆ ಎದ್ದಿದೆ. ನಮ್ಗೆ ತಿಂಗಳ ಗೃಹಲಕ್ಷ್ಮಿ ಯೋಜನೆ ನಮ್ಮ ಖಾತೆಗಳಿಗೆ ಜಮಾ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ರು, ನಮ್ಗೆ ದುಡ್ಡು ಬರ್ತಾ ಇಲ್ಲ ಅಂತ ಅಂತಾರೆ ಪಾಪ ನಮ್ಮ ಹೆಣ್ಮಕ್ಳು. ದಯಮಾಡಿ ಉತ್ತರ ಕೊಡಿ ಕಾಂಗ್ರೆಸ್ನವರು. ನೀವು ಕೊಟ್ಟಂತದ್ದೇನು? ಬಹಳ ಸ್ಪಷ್ಟವಾದಂತ ನುಡಿದಂತೆ ನಡೀತೇವೆ, ನುಡಿದಂತೆ ನಡೆದಿದ್ದೇವೆ, ಈಗ ಆಲ್ರೆಡಿ ನಡೆದು ಬಿಟ್ಟಿದ್ದೇವೆ. ನೀವು ನುಡಿದಿದ್ದೇನು? ನೀವು ನಡೀತಾ ಇರೋದೇನು? ಒಂದು ಕೆಲಸ ಮಾಡಿ, ಈ ವರ್ಷದ ಕ್ಯಾಲೆಂಡರ್ ನಾವೇ ತಗೋಬತ್ತೀವಿ. ಆ ಕ್ಯಾಲೆಂಡರ್ ಬರುವಂತ ದಿನಾಂಕ ನೀವೇ, ಯುವರ್ ಸೆಲ್ಫ್ ಕಮಿಟ್. ಈ ಸರ್ಕಾರ ನಡೆಸ್ತಾ ಇರತಕ್ಕಂಥ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಚಿವ ಸಂಪುಟದಲ್ಲಿ ಇರ್ತಕ್ಕಂಥ ಎಲ್ಲ ಮಂತ್ರಿಗಳು ದಯಮಾಡಿ ರಾಜ್ಯದ ಉದ್ದಗಲಕ್ಕೂ ನಮ್ಮ ಹೆಣ್ಣುಮಕ್ಕಳ ಧ್ವನಿಯಾಗಿ ಕೇಳ್ತಾ ಇದ್ದೀನಿ, ಕ್ಯಾಲೆಂಡರ್ ತಗೋಬತ್ತೀನಿ. ಆ ಕ್ಯಾಲೆಂಡರ್ ದಿನಾಂಕ ಯಾವತ್ತು ನೀವು ಇವೆಲ್ಲವನ್ನ ಪೂರೈಸ್ತೀರಾ ಅಂತಕ್ಕಂಥದ್ರ ಬಗ್ಗೆ ದಯಮಾಡಿ ಸ್ಪಷ್ಟವಾದಂತ ನೀವು ನಿಲುವು ಕೊಟ್ಬಿಟ್ರೆ ಇದು ನಮಗ್ ಬೇಕಾಗಿರೋದು. ಅದಕ್ಕೋಸ್ಕರ ಇವತ್ತು ನಾನು ಪ್ರೆಸ್ ಮೀಟ್ ಕರೆದಿದ್ದೀನಿ. ಇಷ್ಟೇ ಅಲ್ಲ, ಇವತ್ತು ಇತ್ತೀಚಿನ ದಿನಗಳಲ್ಲಿ ಅಷ್ಟೇ ಅಲ್ಲ, ಕಳೆದ ಒಂದು 2 ವರ್ಷದಿಂದ ಹಲವಾರು ಪ್ರಕರಣಗಳು ಲಾ ಅಂಡ್ ಆರ್ಡರ್ಗೆ ಸಂಬಂಧಪಟ್ಟಂತೆ ಏನೇನಾಗಿದೆ, ರಾಜ್ಯ ಎಲ್ಲಿ ಹೋಗಿ ಮುಟ್ತಾ ಇದೆ. ಇತ್ತೀಚೆಗೆ ಉದಯಗಿರಿಯಲ್ಲಿ ಆದಂತ ಒಂದು ಇನ್ಸಿಡೆಂಟ್ ಪೂರ್ವ ನಿಯೋಜಿತ ಕಾರ್ಯಕ್ರಮ. ಎಲ್ಲ ಸಮುದಾಯಗಳಿಗೂ ಇವತ್ತು ನೀವು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಶಕ್ತಿ ತುಂಬಿಸ್ಬೇಕು. ಆದ್ರೆ ಯಾವುದೇ ಸಮಾಜ, ಯಾವುದೇ ಸಮುದಾಯ ತಪ್ಪು ಮಾಡದಂತ ಸಂದರ್ಭದಲ್ಲಿ ಪಾರದರ್ಶಕವಾದಂತ ಆಡಳಿತವನ್ನ ಕೊಡ್ತಕ್ಕಂಥದ್ದು ಇವತ್ತು ಸರ್ಕಾರದ ಹೊಣೆಗಾರಿಕೆ. ಆದ್ರೆ ನೀವೇನ್ ಮಾಡ್ತಿದ್ದೀರಿ? ನಿಮಗ್ ಬೇಕಾದಂತ ರಾಜಕೀಯವಾಗಿ ಉಪಯೋಗಕ್ಕೆ ಬರ್ತಕ್ಕಂಥ ಆಲೋಚನೆಗಳು, ಪೊಲೀಸರಿಗೆ ಇವತ್ತು ಕಾನೂನನ್ನ ಕಾಪಾಡ್ತಕ್ಕಂಥ ಪೊಲೀಸರಿಗೆ ಇವತ್ತು ರಕ್ಷಣೆ ಇಲ್ಲ ಈ ಸರ್ಕಾರದಲ್ಲಿ. ಉದಯಗಿರಿಲಿ ಆದಂತ ಇನ್ಸಿಡೆಂಟ್ ಪೂರ್ವ ನಿಯೋಜಿತ. ಅಷ್ಟು ಕಲ್ಲುಗಳನ್ನ ತಗೊಂಡು ಬಂದು ಒಂದೇ ಸಲ ಒಬ್ಬ ಪೊಲೀಸ್ ಅಧಿಕಾರಿ ವಾಹನದ ಮೇಲೆ ಆ ಕಲ್ಲುಗಳನ್ನ ಎಸಿತಾರೆ ಅಂತಕ್ಕಂಥದ್ದಾದ್ರೆ ವಾಟ್ ಆಕ್ಷನ್ ಹ್ಯಾಸ್ ದ ಗೌರ್ಮೆಂಟ್ ಟೇಕನ್ ಅಬೌಟ್ ದಿಸ್?